ಜೋಕುಮಾರ್ ಸ್ವಾಮಿ ಪಾತ್ರಧಾರಿಗಳು ಅವರೇ ತಮ್ಮ ಹೆಸರು ಪಾತ್ರ ಹೇಳ್ಕೊಳ್ಬೇಕಾಗಿ ವಿನಂತಿ. ಪಾತ್ರ ಯೋಗೇಶ್, ಯಶವಂತ್, ಅಶೋಕ್, ಪವಿತ್ರ, ರಾಕೇಶ್, ಶಾಂತಕುಮಾರ್, ನಮ್ರೋಜ್, ಚೇತನ್, ಪೂರ್ಣಿಮಾ ಪವಾರ್, ಪೂರ್ಣಿಮಾ, ವರಲಕ್ಷ್ಮಿ. ಈ ನಾಟಕದ ನಿರ್ದೇಶಕರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆದಿತ್ಯ, ಆದಿತ್ಯ ಪ್ರಭು ಅವರು. ಬೆಳಕಿನಲ್ಲಿ ನಾಗರಾಜ್ BN, ನಾಗರಾಜ್ BN. ಸಂಗೀತ ಸಹಕಾರ ಪುನೀತ್, ಪುನೀತ್. ಗಾಯನದಲ್ಲಿ ಯೋಗಾನಂದ್, ಯೋಗಾನಂದ್ ಹಾಗೂ ಅರುಣ್, ಪುಷ್ಪ ಮೋಹನ್ ರವರು. ಸಂಗೀತ ನಿರ್ವಹಣೆ ಆರ್ ರಾಮಮೂರ್ತಿ. ಈ ಎಲ್ಲ ಕಲಾವಿದರಿಗೂ ತಾವು ದಯಮಾಡಿ ಜೋರು ಒಂದು ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಒಂದು ಒಳ್ಳೆ ಹೊಸ ಪ್ರತಿಭೆಗೆ ತಾವೆಲ್ಲರೂ ಸಹಕರಿಸಬೇಕು ಮತ್ತು ನಿಮ್ಮ ಸಹಕಾರ ಈ ತಂಡದ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಬ್ಬ ಕಲಾವಿದರಿಗೆ ಸಿಗುವಂತಹ ಒಂದು ಚಪ್ಪಾಳೆನೇ ಅವರಿಗೆ ಪ್ರೋತ್ಸಾಹ. ಮತ್ತೊಮ್ಮೆ ಇನ್ನೊಮ್ಮೆ ಜೋರು ಚಪ್ಪಾಳೆಯನ್ನು ಹೊಡೆದು ಅವರಿಗೆ ಹುರಿದುಂಬಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.
ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯೋತ್ಸವ, ಕನಕದಾಸ ಜಯಂತಿ ಮತ್ತು ಸಾರ್ವಜನಿಕ ನಾಟಕೋತ್ಸವ ಇದೀಗ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೋತಾ ಇದ್ದೀನಿ. ಶ್ರೀ KM ಕೃಷ್ಣಮೂರ್ತಿ ಕಂಟನ್ಕುಂಟೆ ಖಜಾಂಚಿಯವರು, ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಗಾಂಧಿನಗರ. ಶ್ರೀ NT ಕೃಷ್ಣಪ್ಪನವರು ಕಲಾವಿದರು. KG ನಾರಾಯಣ್ ಈಗಾಗಲೇ ಆಸೀನರಾಗಿದ್ದಾರೆ. ಶ್ರೀ ನರೇಂದ್ರ H ಕಲಾವಿದರು. ಡಾಕ್ಟರ್ B ಸುರೇಶ್ T ದಾಸರಳ್ಳಿ ಕಲಾವಿದರು. ಅಂತೆಯೇ ಶ್ರೀ ರುದ್ರೇಶ್ B ಕಲಾವಿದರು. ಯಾರು ಇದೀಗ ಈ ರುದ್ರೇಶ್ ಅವರ ಮೇಲೆ ಬರಬೇಕು. ಈ ಸಭೆಯನ್ನು ಕಂಗೊಳಿಸುವಂತೆ, ಸಂಭ್ರಮಿಸುವಂತೆ ನಮ್ಮನ್ನೆಲ್ಲ ಶುಭ ಹಾರೈಸಿಕೆ ನಮ್ಮೊಡನೆ ಬಂದಿದ್ದಾರೆ. ನಮ್ಮ ನಾಡು ಕನ್ನಡದ ಶ್ರೇಷ್ಠ ಶ್ರೀ ಶನೇಶ್ವರ ಸ್ವಾಮಿ ಆರಾಧಕರಾದ ಶ್ರೀ ಬಸವರಾಜು ಗುಡ್ಡಪ್ಪನವರು. ಅಂತೆಯೇ ನಮ್ಮ ದೇಶ ನಿಮಗೆ ಗೊತ್ತಿರಬೇಕು, ರಾಮಕೃಷ್ಣ ಪರಮಹಂಸರು ಕಂಡಂಥ ಭರತನಾಟ್ಯ ಅವರು ಕಾಳಿ ಉಪಾಸಕರಾಗಿದ್ದರು. ಕಾಳಿದಾಸ ದೊಡ್ಡ ಕವಿ. ಅಂತಹ ಕಾಳಿ ಆರಾಧಕರು, ರಾಜಗುರು ಜ್ಯೋತಿಷ್ಯರತ್ರು ಆಗುತ್ತಂಥ ಶ್ರೀ ನಮೋ ರಜತ್ ಗುರೂಜಿಯವರು ದಯಮಾಡಿ ವೇದಿಕೆಗೆ ಬಂದು ಸಂಭ್ರಮಿಸಬೇಕು. ಈ ವೇದಿಕೆಗೆ ಮತ್ತಷ್ಟು ಕಲೆಯನ್ನು ತರಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ವಿ. ರಾಜೇಶ್ ಎಲ್ಲಿದೆ? ಶ್ರೀ ರಾಜೇಶ್ ಉಪಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕುರುಬರ ಸಂಘ, ದಯಮಾಡಿ. ಅಂತೆಯೇ ನಮ್ಮೊಡನೆ ಇನ್ನೊಂದಿಬ್ಬರು ಬಹಳ ಮಹನೀಯರಿದ್ದಾರೆ. ಮಮತಾ ದಿವಾಕರ್, ಬೆಂಗಳೂರು ನಗರ JDSನ ಉಪಾಧ್ಯಕ್ಷರು, ಮಹಿಳಾ ವಿಭಾಗದ ಉಪಾಧ್ಯಕ್ಷರು, ಸಮಾಜ ಸೇವಕರು. ಅಂತೆಯೇ ಗಾರ್ಮೆಂಟ್ಸ್ ಸಂಸ್ಥೆಯ ಮಾಲೀಕರು, ಕಲಾವಿದರಾಗತಕ್ಕಂಥ ಶಿವು ಅವರು ನಮ್ಮನ್ನೊಡನೆ ಇದ್ದಾರೆ, ಅವರು ಕೂಡ ಬರಬೇಕು. ಮತ್ತೊಬ್ಬ ಚಲನಚಿತ್ರ ನಿರ್ದೇಶಕರಾದ ಮಂಜುನಾಥ್ ಅವರು ನಮ್ಮೊಡನೆ ಇದ್ದಾರೆ, ಅವರು ಕೂಡ ವೇದಿಕೆಗೆ ಆಗಮಿಸುವಂಥ ಪ್ರಾರ್ಥನೆ. ಮಂಜುನಾಥ್. ಅಂತೆಯೇ ನಮ್ಮ ಬುಲೆಟ್ ನಿಂಗಣ್ಣವರು ಕೂಡ ಅವರು ಆಸೀನರಾಗಬೇಕು. ಬಂಧುಗಳೇ, ತಮಗೆಲ್ಲ ಗೊತ್ತಿರುವಂಗೆ ಈ ನಯನ ರಂಗಮಂದಿರದಲ್ಲಿ ನಿನ್ನೆ ಇವತ್ತು 2 ದಿನಗಳ ಕಾಲ ರಾಜ್ಯೋತ್ಸವ, ಕನಕದಾಸ ಜಯಂತಿ ಮತ್ತು ಕನ್ನಡ ಚಾರಿತ್ರ ನಾಟಕೋತ್ಸವನ ಅಮ್ಮನ ಮಡಿಲು ಸಾಮಾಜಿಕ ಸಂಸ್ಥೆ ಹಮ್ಮಿಕೊಂಡಿದೆ. ಇದರ ವಿಶೇಷ ಏನೆಂದರೆ, ಕನಕದಾಸರು ಒಬ್ಬ ಕನ್ನಡದ ಮಾರ್ಗದರ್ಶಕರು, ಸಾಧಕರು, ನಾಯಕರು, ದಾಸ ಸಾಹಿತ್ಯವನ್ನು ಬೆಳೆದವರು, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಅಂತಹ ಪ್ರಸಿದ್ಧ ಕನಕದಾಸರ ಜಯಂತಿ, 2000 ವರ್ಷ ಇತಿಹಾಸಕ್ಕಂಥ ಕನ್ನಡದ ನಾಡು ನುಡಿಯ ರಾಜ್ಯೋತ್ಸವ ಸಮಾರಂಭ. ಅಂತೆಯೇ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಂಡಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ 2 ಪ್ರಸಿದ್ಧ ನಾಟಕಗಳ ಇವೆಲ್ಲವನ್ನು ಅಮ್ಮನ ಮಡಿಲು ಸಾಮಾಜಿಕ ಸಂಸ್ಥೆ ಕಲಾ ಟ್ರಸ್ಟ್ ಹಮ್ಮಿಕೊಂಡಿದೆ. ನಿನ್ನೆ ಕೂಡ ಹಲವು ಗಣ್ಯರು ಬಂದು ಹರಿಸಿದ್ದರು. ಇವತ್ತು ಕೂಡ ವೇದಿಕೆಯ ಮೇಲೆ ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬರುತ್ತೆ. ಈ ಮಂದಿರಕ್ಕೆ ನಯನ ರಂಗಮಂತ್ರ ಏನಿದೆ, ಹಾಗೆ ನಯನವನ್ನು ತುಂಬುವಂಥ ಎಲ್ಲ ಸಾಧಕರು ನಮ್ಮೊಡನೆ ಇದ್ದಾರೆ. ನಮ್ಮ ವರಲಕ್ಷ್ಮಿ ಮತ್ತು ಅವರ ಸೋದರಿ ಮುನಿರತ್ನ ಮತ್ತು ನಮ್ಮ ಅಮ್ಮನ ಮಡಿಲು ಸಾಂಸ್ಕೃತಿಕ ಟ್ರಸ್ಟ್ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡು ಎಲ್ಲ ಬಂದಿದ್ದಾರೆ. ಈ ಎಲ್ಲ ಮಹನೀಯರನ್ನು ನಾನು ಬಹಳ ಪ್ರೀತಿಯಿಂದ ಬೇಡ್ಕೊತಾ ಇದ್ದೀನಿ. ಉದ್ಘಾಟನೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಕನಕದಾಸರಿಗೆ ಪುಷ್ಪ ನಮನ ಉದ್ಘಾಟನೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ಈ ಮೂಲಕ ಎಲ್ಲ ಗಣ್ಯರನ್ನು ನಾನು ಸಂಸ್ಥೆ ಪರವಾಗಿ ಬೇಡ್ಕೊತಾ ಇದ್ದೀನಿ. ದೀಪ
ಡಾಕ್ಟರ್ ಕನಕದಾಸರ ದಯಮಾಡಿ ಒಂದು ಹೃದಯಪೂರ್ವಕ ಚಪ್ಪಾಳೆಯನ್ನು ಬಯಸ್ತಾ ಇದ್ದೇನೆ. ಕನ್ನಡದ ತಳಿಯ ಕಿಚ್ಚೆವು ಮರೆತೇವು ಮರೆವ ತಿರಿದೇವು ಮನವ ತಿರಿದೇವು ಒಲವ ಹಿರಿ ನೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ನಡಿನಾಡಿನಾಚೆ ತೂರೇವು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ದಾಸ ಸಾಹಿತ್ಯ ಶ್ರೇಷ್ಠ ದಾಸರು ಅಂತ ಇವತ್ತು ಎಲ್ಲರ ಮನೆ ಮನೆಗಳಲ್ಲಿರ್ತಕ್ಕಂಥ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಆಯ್ತು ಮಾಡಿದ್ರು. ಅದೇ ರೀತಿ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಸಾಂಪ್ರದಾಯಿಕವಾಗಿ ಜ್ಯೋತಿಯನ್ನು ಬೆಳಗಿ ಉಪಕರಿಸಿದ್ದಾರೆ. ಎಲ್ಲ ಗಣ್ಯರಿಗೆ ಅಮ್ಮನ ಮಡಿಲು ಸಂಸ್ಥೆ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ಒಂದು ವಿಷಯ ಹೇಳಲೇಬೇಕು ನೋಡಿ, ಈ ಅಮ್ಮನ ಮಡಿಲು ಸಾಂಸ್ಕೃತಿಕ ಸಂಸ್ಥೆ ಆಯೋಜಕರಾದ ನಮ್ಮ ಬುಲೆಟ್ ನಿಂಗಣ್ಣವರು ಜೊತೆಗೆ ಸೋದರಿಯರಾದ ವರಲಕ್ಷ್ಮಿ ಮತ್ತು ಮುನಿರತ್ನ ಅವರು ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದರೆ, ವಿಶೇಷ ಅಂದರೆ ತಮಗೆಲ್ಲ ಗೊತ್ತಿರುವಂಗೆ ಕರ್ನಾಟಕ ಅಂತ ಹೆಸರು ಬಂದು 50 ವರ್ಷ ಆಯಿತು, ಏಕೀಕರಣ ಆಗಿ 77 ವರ್ಷ ಆಯಿತು. ಈ ನವೆಂಬರ್ ರಾಜ್ಯೋತ್ಸವದಲ್ಲೇ ಈ ತನಕ ನಾನು ಏನು ಹೇಳ್ತಾ ಇದ್ದೀನಿ, ಕನಕದಾಸರು ಕೂಡ ಅವರು ಕೂಡ ಹುಟ್ಟಿದ್ದು ನವೆಂಬರ್ 31 ಅನ್ನೋದು ಬಹಳ ವಿಶೇಷ. ಹಾಗಾಗಿ ಆಯೋಜಕನ 30 ನವೆಂಬರ್ ಕನಕದಾಸರು ಹುಟ್ಟಿದ್ದು. ಸೊ ಹೇಗೆ ಈ ರಾಜ್ಯೋತ್ಸವ ಎಲ್ಲವೂ ಒಡಗೂಡಿದೆ. ಈ ನಯನದಲ್ಲಿ ತಾವೆಲ್ಲ ಬಂದು ಸೇರಿದ್ದೀರಿ, ಬಹಳ ವಿಶೇಷ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಅಮ್ಮನ ಮಡಿಲಿನ ಈ ಆಯೋಜನೆ ಇದೆಯಲ್ಲ ತುಂಬ ವಿಶೇಷವಾಗಿದೆ. ರಾಜ್ಯೋತ್ಸವ, ಕನಕದಾಸ ಜಯಂತಿ, ಚಾರಿತ್ರಿಕ ನಾಟಕೋತ್ಸವ. ಏಕೆಂದರೆ ಕಂಬಾರರು ಕೂಡ ಕನ್ನಡಕ್ಕೆ ಶ್ರೇಷ್ಠ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟರು. ಮೂರು ಅದ್ಭುತ ಸಂಗತಿಗಳನ್ನ ಬೆರೆಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅಮ್ಮನ ಮಡಿಲು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಒಂದು ಚಪ್ಪಾಳೆಯನ್ನು ನಾವು ಪ್ರೀತಿಯಿಂದ ಕೊಡೋಣ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಆಸೆ ಏನಿದೆ ಅಂದರೆ, ನಾನೊಬ್ಬ ನಿರೂಪನಾಗಿ ಎಲ್ಲರ ಮಾತು ಕೇಳೋ ಆಸೆ ಇದೆ. ಏಕೆಂದರೆ ನೀವು ನಿಮ್ಮ ಕೇಸಲ್ಲಿ ಅಸಾಧ್ಯವಾದನ್ನು ಮಾಡಿದ್ದೀರಿ. 2 ನಿಮಿಷ ಮಾತಾಡೋದು ನಮ್ಗೆ ಬೇಕಾದಷ್ಟು ಜ್ಞಾನ ಬರುತ್ತೆ. ಆದರೆ ಮುಂದೆ ನಡೀತಕ್ಕಂಥ ನಾಟಕ, ಅದ್ಭುತವಾದ ನಾಟಕ ತಾವೆಲ್ಲ ನೋಡಬೇಕು. ಶಿವರಾತ್ರಿ ಅಂತ ತುಂಬ ವಿಶೇಷವಾದ ನಾಟಕ, ಅತಿ ಉದ್ದ ನಾಟಕ ಕೂಡ, 2 ಗಂಟೆ ನಾಟಕ, ಭಾಳ ಅದ್ಭುತವಾಗಿದೆ. ಹಾಗಾಗಿ ಕೆಲವು ಗಣ್ಯರು ಮಾತ್ರ ಮಾತಾಡ್ತಾರೆ, ಯಾರೂ ನನ್ನನ್ನು ತಪ್ಪು ತಿಳಿಬಾರ್ದು, ಯಾಕೆಂದರೆ ನಿರೂಪಕನ ಹೊಣೆಯಾಗಿದೆ. ಇದೀಗ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರದ ಖಜಾಂಚಿಗಳು, ನಮ್ಮೆಲ್ಲರ ಪ್ರೋತ್ಸಾಹಕರಾದಂಥ ಶ್ರೀ KM ಕೃಷ್ಣಮೂರ್ತಿ ಕಂಠನಕುಂಟೆ ಅವರು ಈ ಸಂದರ್ಭದಲ್ಲಿ ಮಾತಾಡಲಿದ್ದಾರೆ.
ದಾಸಶ್ರೇಷ್ಠ ಕನಕದಾಸರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟಿನ ಎಲ್ಲ ವ್ಯವಸ್ಥಾಪಕರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾದಿ ಗಣ್ಯರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಈ ಟ್ರಸ್ಟ್ ಮಾಡಿದೆ. ನಿನ್ನೆ ಮತ್ತು ಇವತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಸನ್ಮಾನ್ಯ ಚಂದ್ರಶೇಖರ ಕಂಬಾರ್ಜಿ ಅವರ ನಾಟಕ ಪ್ರದರ್ಶನ ಭಾಳ ಅಮೋಘವಾದಂಥ ನಾಟಕಗಳವರು. ಕಂಬಾರರು ನನಗೆ ಗುರುಗಳು, ನನಗಾದ್ರೂ ಭಾಳ ಸಂತೋಷ ಆಯಿತು. ನೆನ್ನೆನೇ ಕರೆದಿದ್ರು, ಆದರೆ ಸಮಯದ ಅಭಾವದಿಂದ ನಾನು ಬರಲಿಕ್ಕಾಗಲಿಲ್ಲ. ಈ ಒಂದು ಉತ್ತಮವಾದ ನಾಟಕ ಇವತ್ತು ಶಿವರಾತ್ರಿ ಎಂಬ ನಾಟಕವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವೆಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿರ್ತಕ್ಕಂಥದ್ದು ಭಾಳ ಸಂತೋಷ. ಯಾಕೆ ಅಂತಂದರೆ, ಕನಕದಾಸರು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ ಅಂತ ಹೇಳಿ ಸಾರಿ ಹೇಳಿದಂಥ ಮಹಾನುಭಾವರು. ಅವರು ಉತ್ತಮ ಆಡಳಿತಗಾರರು, ಉತ್ತಮ ದಾರ್ಶನಿಕರು, ಅದೇ ರೀತಿ ದಾಸ ಸಾಹಿತ್ಯದಲ್ಲಿ ಅಪಾರವಾದ ಸದ್ವತ್ತನ್ನು ಸಂಪಾದನೆ ಮಾಡಿದಂಥವರು. ಅಂಥ ಮಹಾಪುರುಷನ ಇವತ್ತು ಜಯಂತ್ಯುತ್ಸವ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬಹಳ ಉತ್ತಮವಾದ ಗಣ್ಯ ಕಲಾವಿದರಿದ್ದಾರೆ. ಅದರಲ್ಲಿ ನಮ್ಮ ನಾರಾಯಣ್, KG ನಾರಾಯಣ್ ಇರ್ಬೋದು, ನಮ್ಮ NT ಕೃಷ್ಣಪ್ಪ ಇರ್ಬೋದು, ಅನೇಕ ನಮ್ಮ ಸುರೇಶ ಇರ್ಬೋದು, ನಾವೆಲ್ಲ ಭಾಳ ಸ್ನೇಹಿತರು. ಭಾಳ ಉತ್ತಮ ಈ ರಾಜ್ಯ ನೋಡ್ತಕ್ಕಂಥ, ರಾಜ್ಯ ಮೆಚ್ಚತಕ್ಕಂಥ ಕಲಾವಿದರು ಇವರೆಲ್ಲ. ಇಂಥವ್ರನ್ನೆಲ್ಲ ಕರೆದು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ಅದರಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದನ್ನು ನೋಡಿದ್ರೆ ಭಾಳ ಸಂತೋಷ ಆಗ್ತಾ ಇದೆ. ಇದರ ಆಯೋಜಕರಾದಂಥ ವರಲಕ್ಷ್ಮಿಯವರಿರ್ಬೋದು, ಲಿಂಗಣ್ಣವರಿರ್ಬೋದು, ಮತ್ತು ಇನ್ನು ಅನೇಕ ಏನು ಇವರು ವ್ಯವಸ್ಥಾಪಕರಿದ್ದಾರೆ, ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಅದೇ ರೀತಿ ಈ ನಾಟಕ ಯಶಸ್ವಿಯಾಗಿ ನಡೀಲಿ, ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತೇನೆ. ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು, ಇಂಥ ಉತ್ತಮವಾದಂಥ ಪ್ರದರ್ಶನವನ್ನು ನೋಡಲಿಕ್ಕೆ ಜನರ ಅವಶ್ಯಕತೆ ಇತ್ತು. ಬಹುಶಃ ನಾಟಕ ಪ್ರಾರಂಭ ಆಗೋ ಹೊತ್ತಿಗೆ ಜನರು ಬರ್ಬೋದು ಅಂತ ನಾನಾದರೂ ಭಾವಿಸಿ ಎಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಅಲ್ಲ, ನಮ್ಮ ಕಂಟನ್ ಕುಂಟೆಯವ್ರಿಗೊಂದು ಜೋರ ಚಪ್ಪಾಳೆ ಬೇಕು. ಯಾಕೆಂದರೆ ಅದರಿಂದ ಅವರು ಒಂದು ಭಾಳ ಒಳ್ಳೆ ಮಾತು ಹೇಳಿದ್ರು. ಅವ್ರು ಭಾಷಣ ಮಾಡೋಕ್ಕೆ ಶಕ್ತಿ ಇದೆ, ಅವರು ಖಜಾಂಚಿಗಳು ಬೇಕಾಷ್ಟು ಅವರ ಇದೆ. ಆದರೆ ಅವರಿಗೆ ನಾಟಕದ ಮೇಲಿರುವ ಪ್ರೇಮ ಇದೆಯಲ್ಲ, ಚಂದ್ರಶೇಖರ್ ಅದು ನೋಡಬೇಕು ಅನ್ನೋದ್ರಲ್ಲಿ ಅಷ್ಟು ಬೇಗ ಯಾವುದೇ ಕಂಟಕ ಬಾರಲಿಲ್ಲ ಅಂತ ಕಂಟನ್ ಕುಂಟೆಯವರು ಹೇಳಿ ನಮ್ಮೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಿಜಕ್ಕೂ ನಾವು ಧನ್ಯವಾದ ಅರ್ಪಿಸ್ತಾ, ನಾನು ಹೇಳಿದಂಗೆ ಈ ಸಭೆ ತುಂಬ ಕಳೆಗಟ್ಟಿದೆ. ಯಾಕೆಂದರೆ ಎಲ್ಲ ದೊಡ್ಡ ದೊಡ್ಡ ಸಾಧಕರೇ, ಅಷ್ಟೇ ಕಲಾ ಪ್ರೇಮಿಗಳಾದ್ರಿಂದ ಯಾರೋ ಮಾತಾಡೋದು ಬೇಡ, ನಾವು ನಾಟಕಕ್ಕೆ ಸಮಯ ಕೊಡೋಣ ಅಂತಿದ್ದಾರೆ. ಆದರೂ ಕೂಡ ನಮ್ಮ ನಡುವೆ ಇರತಕ್ಕಂಥ ಬಹಳ ಪ್ರಸಿದ್ಧರು, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಸಾವಿರಾರು ಕುಟುಂಬಗಳನ್ನು ಕಾಪಾಡ್ತಿರ್ತಕ್ಕಂಥ ಕಾಳಿ ಆರಾಧಕರು, ರಾಜಗುರು ತಮ್ಮೆಲ್ಲ ಗೊತ್ತಿರಬೇಕು. ಹಿಂದೆ ರಾಜಗುರು ಅಂತಿದ್ರು. ಅವ್ರು ಹೇಳಿದ್ದು ಮುಗಿದೋಯ್ತು. ಚಕ್ರವರ್ತಿ ಕೂಡ ರಾಜಗುರು ಏನು ಹೇಳ್ತಿರ್ತಾರೆ ನಮಗೆ ಗೊತ್ತಿರೋ ವಿಶ್ವಾಮಿತ್ರ, ವಸಿಷ್ಠ ಅಂತಹ ರಾಜಗುರು ಪದವಿ ಪಡೆದಿರ್ತಕ್ಕಂಥ ನಮ್ಮ ಶ್ರೀ ನಮೋ ರಜತ್ ಗುರೂಜಿಯವರು ದಯವಿಟ್ಟು ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ವೇದಿಕೆಯಲ್ಲಿರೋಂಥ ಹಿರಿಯರಿಗೆ, ಗಣ್ಯರಿಗೂ ಹಾಗೂ ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಹಿರಿಯರಿಗೆ ಅಥವಾ ಕಿರಿಯರಿಗೆ ನಿಮ್ಮ ನಮೋ ರಜತ್ ಗುರೂಜಿ ಮಾಡುವ ನಮಸ್ಕಾರಗಳು. ಸಾಮಾನ್ಯವಾಗಿ ನಿನ್ನೆ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ನಾನು ಸಾಮಾನ್ಯವಾಗಿ ವರಲಕ್ಷ್ಮಿ ಅಮ್ಮ ಪಾಪ ಕಷ್ಟಪಟ್ಟು, ಒಂದು ಸ್ತ್ರೀ ಆಗಲಿ ಒಂದು ಹಿಂಗ್ಸು ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಎಲ್ಲರನ್ನೂ ಕರೆದು ಪ್ರತಿಯೊಬ್ಬ ಕಲಾವಿದರಿಗಾಗಲಿ, ಹಾಡಾಡೋರಂತಾಗಲಿ, ಹಾಸ್ಯ ಮಾಡೋಂಥವ್ರಾಗಲಿ ಅವ್ರಿಗೊಂದು ಅವಕಾಶವನ್ನು ಕೊಟ್ಟು ಅವ್ರಿಗೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೋದು ಅನ್ನೋದೊಂದು ಭರವಸೆಯನ್ನು ಕೊಡ್ತಾರೆ. ಅದಕ್ಕಾಗಿ ನಾನು ಅವ್ರಿಗೆ ಸದಾ ಯಾವಾಗೂ ಚಿರಋಣಿ ಅಂತೀನಿ, ಮತ್ತು ಅವ್ರಿಗೆ ಆದಷ್ಟು ನನ್ನ ಬೆಂಬಲ ಅವ್ರಿಗೆ ಕೊಡ್ತಾನೆ ಇರ್ತೀನಿ.
ಯಾಕಂದರೆ ಒಂದು ಅಳಿಲು ಸೇವೆ ನಾನೇನು ದೊಡ್ಡ ಮಟ್ಟದಲ್ಲಿಲ್ಲ, ಒಂದು ಸಣ್ಣದಾಗಿ ಒಂದು ಚಿಕ್ಕದ ಬೆಂಬಲ ಆಗಿ ನಾನು ಆದಷ್ಟು ಹೇಳ್ತೇನೆ, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಈ ನಿನ್ನೆ ಎಲ್ಲ ನಾಟಕ ನೋಡ್ತೀನಿ, ಎಷ್ಟು ತುಂಬ ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಮಾಡಿದ ನಾಟಕ ಅಂದರೆ ಖುಷಿಯಾಗುತ್ತೆ. ನಿಜವೂ ಇದನ್ನ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ನಾಟಕದಲ್ಲಿ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾವು ಬರೀ ಜ್ಯೋತಿಷ್ಯ, ಆ ಗ್ರಹ ಈ ಗ್ರಹ ಈ ವಿಚಾರದಲ್ಲೇ ತುಂಬ ಬ್ಯುಸಿಯಾಗಿರ್ತೀವಿ. ಅದ್ರ ಮಧ್ಯೆ ಕೂಡ ನಾನು ಕನ್ನಡದ ಬಗ್ಗೆ ನಾನು ಓದಿದ್ದು ನೆನ್ನೆ ಕೂಡ ಹೇಳಿದ್ದೀನಿ, ನಾನು ಓದಿದ್ದು ಇಂಗ್ಲೀಷ್ ಆದರೂ ಕೂಡ ಕನ್ನಡದಲ್ಲಿ ಮಾತೃಭಾಷೆ. ನಮ್ಮ ತಂದೆಯವರು ತುಂಬ ಅಭಿಮಾನಿಗಳು ಕನ್ನಡದು. ಹೊಡೆದು ನನಗೆ ಕನ್ನಡ ಕಲಿಸಿ ತುಂಬ ಎಲ್ಲ ಫೇಲಲ್ಲಿ ಮೀಡಿಯಮ್ ಇದ್ದರೂ ಕನ್ನಡದಲ್ಲಿ ಫಸ್ಟ್ ರ್ಯಾಂಕ್ ಬಂದೇ ಬರ್ತಿದೆ, ಇಲ್ಲ ಸೆಕೆಂಡ್ ರ್ಯಾಂಕ್ ಮಿಸ್ಸೇ ಇಲ್ಲ. ಆದರೆ ಹಿಂದಿಯಲ್ಲಿ ಫೇಲ್ ಆಗ್ತಿದ್ದೆ, ಸ್ವಲ್ಪ ಇಂಗ್ಲೀಷಲ್ಲೂ ಫೇಲ್ ಆಗಿಬಿಡ್ತಿದ್ದೆ. ಆದರೆ ಹಾಗಾಗಿ ನಾನು ನನ್ನ ಒಂದು ಏನಿದೆ ಜ್ಯೋತಿಷ್ಯ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ವಿಚಾರಗಳು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನ ಜ್ಯೋತಿಷ್ಯನ ನಂಬೋದಿಲ್ಲ. ಯಾಕಂದರೆ ಇವತ್ತೇನೋ ಈ ಒಂದು ಜನ ಸೇರಿದ್ದೀವಿ ಅಂದರೆ ಏನೋ ಒಂದು ಒಳ್ಳೆ ವಿಚಾರ ತೊಗೊಂಡೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ನೋಡಿ, ₹100 ಪಂಚಾಂಗ ನಿಮಗೆ ಇಡೀ ಜಗತ್ತನ್ನೇ ತೋರಿಸುತ್ತೆ. ಅಮೇರಿಕಾದವರು ಸುಮಾರು ಈಗ ಒಂದು 2 ತಿಂಗಳ ಮುಂಚೆ ಗ್ರಹಣ ಕಂಡುಹಿಡಿಬೇಕು ಯಾವ ಸಮಯಕ್ಕೆ ಆಗುತ್ತೆ ಅಂತ ಹೇಳೋದಕ್ಕೆ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು. ನಮ್ಮ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಮನೇಲಿ ಕೂತ್ಕೊಂಡು ಪಂಚಾಂಗ ಹಿಡಿದು ಜ್ಯೋತಿಷ ಹೇಳ್ತಾನೆ, ಇಂಥ ಸಮಯಕ್ಕೆ ಇಂಥ ನಿಮಿಷಕ್ಕೆ ಗ್ರಹಣ ಆಗುತ್ತೆ ಅಂತಾನೆ. ನಿಮ್ಮ ಅಮೇರಿಕವ್ರು ಕೋಟಿಗಟ್ಟಲೆ ಖರ್ಚು ಮಾಡಿ ಕೂಡ ಹೇಳೋಕ್ಕಾಗ್ದಿರೋಂಥ ಮಾತು ಒಂದು ಪಂಚಾಂಗ ಹೇಳುತ್ತೆ. ಅಂದರೆ ಜ್ಯೋತಿಷ ಎಷ್ಟು ಮಟ್ಟಿಗೆ ನಮ್ಮ ಲೆಕ್ಕಾಚಾರ, ನಮ್ಮ ಹಿಂದೂ ಧರ್ಮ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನಕ್ಕೆ ಜ್ಯೋತಿಷ ಗೊತ್ತಿಲ್ಲ ಅಂತೀರಿ. ಕೆಲವೊಂದು ಪರಿಹಾರಗಳು ಮಾಡಿದಾಗ ಮಂತ್ರಶಕ್ತಿಗಳಿಂದ ಎಷ್ಟೋ ಜನ, ಇವತ್ತು ನಾನು 1000 ಜನಕ್ಕೆ ಸುಮಾರು ಹೆಲ್ಪ್ ಮಾಡಿದ್ದೀನಿ. ತುಂಬ ಅಬಲೆ ಸ್ತ್ರೀಯರಿಗೆ, ತುಂಬ ಗಂಡಸರು ತುಂಬ ಕಷ್ಟ ಬೀಳ್ತಿರ್ತಾರೆ, ಒಂದು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರೂ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ. ಅದು ನನಗೆ ಸುಮಾರು ಗುರುಗಳು ಸಿಕ್ಕಂಥ ಅವ್ರು ಕೊಟ್ಟಂಥ ವರ ಅಂತ ಹೇಳ್ಬೋದು. ಜೊತೆಗೆ ನಾನು ಆರಾಧನೆ ಮಾಡುವಂಥ ತಾಯಿ ಭಗವತಿ ಚೌಡೇಶ್ವರಿ ಆಗಲಿ, ಅವಳ ಒಂದು ಶಕ್ತಿಯಿಂದ ಇವತ್ತು ನಾನು ಇಲ್ಲಿದ್ದೀನಿ. ಆದಷ್ಟು ನಾನು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನ್ನಡನ ಹೇಳ್ಕೊಡಿ, ಕನ್ನಡದ ಜ್ಯೋತಿಷ್ಯ ಬಗ್ಗೆ ಒಂದು ಮಾಹಿತಿ ಕೊಡಿ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಒಂದು ಭಾಷೆ ಮತ್ತು ನೆಲದ ಬಗ್ಗೆ ಒಂದು ಅಭಿಮಾನನ ಹೇಳ್ಕೊಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ನೋಡಿ, ಪ್ರತಿಯೊಬ್ಬರು ನಿಮ್ಮ ಒಂದು ದೇವ್ರ ಮನೆಯಲ್ಲಿ ನಿಮ್ಮ ಒಂದು ತಾಯಿ ಭಗವತಿ ಅಥವಾ ಯಾವುದಾದ್ರು ಒಂದು ದೇವರನ್ನ, ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ನಿಮ್ಮ ಒಂದು ಪ್ರಾರ್ಥನೆಯಿಂದ, ಒಂದು ಪವಿತ್ರವಾದ ಒಂದು ಪ್ರೀತಿಯಿಂದ, ಒಂದು ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಖಂಡಿತ ಆ ತಾಯಿ ಒಲಿತಾಳೆ. ಅದನ್ನು ನಾವು ನೋಡಿರೋವಂಥದ್ದು. ನೀವು ಮಾಡಿ ನೋಡಿ, 1 ವರ್ಷ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ. ಅಂದರೆ ನಿಮ್ಮ ಮಾರ್ಗದರ್ಶನ ಸರಿ ಇಲ್ಲ ಅಂತೇಳಿ. ನನ್ನ ಜೊತೆ ಬಂದವನಂತೂ ಎಲ್ಲ ಧರ್ಮದವ್ರು ಬಂದಿದ್ದಾರೆ, ಮಾಂಸ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಕೆಲವರು ದೀಕ್ಷೆ ಕೊಟ್ಟಿದ ಮೇಲೆ ತುಂಬ ಚೆನ್ನಾಗಿದ್ದಾರೆ. ಮಂತ್ರಶಕ್ತಿ ಮಾಡದಿರೋದೇ ನೋಡಿ, ದೇವರು ಮಂತ್ರದ ಅಧೀನರಾಗಿರ್ತಾರೆ. ಯಾರು ನಾವು ಪುರೋಹಿತರಾಗಲಿ ಅಥವಾ ಮಂತ್ರ ಹೇಳೋರು ಪುರೋಹಿತರೇ ಆಗಬೇಕಂತೇನಿಲ್ಲ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರೋವಂಥವ್ರು ಡೈಲಿ ಒಂದು 3 ಮಂತ್ರ, ಒಳ್ಳೆ ಮಂತ್ರ ನಿಮ್ಮ ಜಾತಕಕ್ಕೆ ಯಾವ್ದು ಸೆಟ್ ಆಗುತ್ತೆ, ಯಾವ ಮಂತ್ರ ಹೇಳಬೇಕು ಅದನ್ನು ನೀವು ಹೇಳಿ. ಜೊತೆಗೆ ನಮಗೆ ಕನ್ನಡವನ್ನು ಕೊಟ್ಟಂಥ, ನಮ್ಮ ಜ್ಯೋತಿಷನ್ನು ಕೊಟ್ಟಂಥ ವಾಸನ್ ಹಾಗೂ ಅವರು ನಮಗೆ ಕನ್ನಡದಲ್ಲಿ ತುಂಬ ಹೆಚ್ಚಿನ ಅನುವಾದ ಕೊಟ್ಟವರು ನಮಗೆ ವಾಸನ್ ಅವರು. ಅವರ ನಂತರ ನಮಗೆ ಅವರ ಮಗ ಬರುವಂಥದ್ದು ಸಚ್ಚಿದಾನಂದ ಬಾಬು ಅಂತೇಳಿ. ಅವರು ಕೂಡ ನಮ್ಮ ಈ ಕನ್ನಡದ ವಿಚಾರದಲ್ಲಿ, ಅಂದರೆ ಜ್ಯೋತಿಷನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟವರು, ಅವರು ಮಹಾನೀಯರು ಅಂತ ಹೇಳ್ತೀನಿ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಈ ಒಂದು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯವಾಗಿ ಎಲ್ಲ ಒಂದು ವರಮಹಾಲಕ್ಷ್ಮಿ ಅವರ ಒಂದು ಅಮ್ಮನ ಮಡಿಲು ಒಂದು ಏನು ಟ್ರಸ್ಟ್ ಇದೆ ಅವರಿಗೆ ಒಂದು ನಮಸ್ಕಾರಗಳು ಹೇಳ್ತೀನಿ. ಒಳ್ಳೆಯದಾಗಿ. ಅದಕ್ಕೆ ಹೇಳೋದು, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವಿ ಅಂತ ರಾಜಗುರುಗಳು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ನಮ್ಮದು ಸ್ವಲ್ಪ ನವಗ್ರಹಗಳ ಕಾಟ ಸರ್. ಏಕೆಂದರೆ ನಾನು PUCನಲ್ಲಿ ನನಗೆ 100% ಮಾರ್ಕ್ಸು, ಅಂದರೆ ಪಾಸಾಗಿ 35 ಅಂದರೆ 35 ಬಂದಿತ್ತು. ಇರಲಿ, ಸುಮ್ಮನೆ ಹಾಸ್ಯ ಕೇಳಿದೆ. ಅದು ತುಂಬ ದೊಡ್ಡ ವಿಜ್ಞಾನ. ಜ್ಯೋತಿಷವನ್ನು ಇವತ್ತು ದೇಶ ವಿದೇಶದಲ್ಲಿ ಭಾರತದಲ್ಲಿ ಬಂದ ಇದ್ರ ಬಗ್ಗೆ ಆಳವಾಗಿ ಮಾತಾಡೋದನ್ನ ಯಾಕೆ ನಾನು ಓದ್ಕೊಂಡಿದ್ದೀನಿ. ಬಹಳ ಸಂತೋಷ ಸರ್. ಇದೀಗ ನಮ್ಮ ಅಮ್ಮನ ಮಡಿಲು ಸಂಸ್ಥೆಯಿಂದ ಎಲ್ಲ ಗಣ್ಯರಿಗೆ ಇದು ಸನ್ಮಾನ ಅಂತ ಹೇಳಿದ್ರೆ ದೊಡ್ಡ ಮಾತಾಗುತ್ತೆ. ಪ್ರೀತಿಯ ಉಡುಗೊರೆ ಅಂತ ಹೇಳ್ತೀವಿ. ಸನ್ಮಾನ ಮಾಡೋದು ಯಾಕಂದರೆ ನಿಮ್ಗೆ ಇನ್ನೂ ನ್ಯಾಯ ಸಲ್ಲುವಂಥ ಸನ್ಮಾನಿತರು ನೀವೆಲ್ಲ. ಅದಕ್ಕೆ ಈ ಪ್ರೀತಿಯ ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ. ಚಪ್ಪಾಳೆ ಸಾಲದು, ಮುಗಿಲು ಮುಟ್ಟಬೇಕು. ಮುಗಿಲು ಮುಟ್ಟಿ ಆ ಮೇಲಿಂದ ಮೋಡ ಸುರಿಬೇಕು ಮಳೆ. ಈಗ ಹಂಗೆ ಹಾಕಿ ಹೋಗಿ ಫೋಟೋ ತೆಗಿತಾವ.
ಶ್ರೀ ರಾಜಶೇಖರ್ ಕಲಾವಿದರು ದಯವಿಟ್ಟು ಸರ್ ಬರಬೇಕು. ಇಲ್ಲ ಇಲ್ಲಿ ಅವರು ನಮ್ಮ ವರಲಕ್ಷ್ಮಿ ಅವರು ಭಾಳ ಪ್ರೀತಿಯಿಂದ ಕಳಿಸ್ತಿದ್ದಾರೆ, ದಯಮಾಡಿ ಬರಬೇಕು. ಅದೇ ರೀತಿ ರಂಗನಾಥ್ ಮಾವಿನಕೆರೆ ಎಲ್ಲಿದ್ರು ಬರಬೇಕು ವೇದಿಕೆ ಮೇಲೆ. ರಂಗನಾಥ್ ಮಾವಿನಕೆರೆ ಬನ್ನಿ ಸರ್. ಇದು ರಂಗನಾಥ್ ಮಾವಿನಕೆರೆ ಎಲ್ಲಿದ್ರು ಬರಬೇಕು ವೇದಿಕೆಗೆ. ರಂಗನಾಥ್ ಮಾವಿನಕೆರೆ ವೈರ್ಲೆಸ್ ಶ್ರೀನಿವಾಸ್ ಅವರು ವೇದಿಕೆಗೆ ಬರಬೇಕು. ಇಲ್ಲ ವರಲಕ್ಷ್ಮಿ ಅವರು ಪ್ರೀತಿಯಿಂದ ಆಹ್ವಾನ ಮಾಡ್ತಿದ್ದಾರೆ. ವೈರ್ಲೆಸ್ ಶ್ರೀನಿವಾಸ್. ಅಂತೆಯೇ ನಮ್ಮ ಶಿವರಾತ್ರಿ ತಂಡದ ಕಲಾವಿದರು ಯಾರು ಸಿದ್ಧರಿದ್ದಾರೆ ದಯವಿಟ್ಟು ಒಂದು ಭಾವಚಿತ್ರಕ್ಕೆ ಬೇಗ ಬಂದ್ಬಿಡಿ. ಬಸವೇಗೌಡರು ಬರಬೇಕು. ಬಸವೇಗೌಡರು ನಿರ್ದೇಶಕರು ಹಾಗೂ ಎಲ್ಲ ಕಲಾವಿದರು ಯಾರೆಲ್ಲ ತಯಾರಾಗಿದೆ ದಯವಿಟ್ಟು ಒಂದು ಭಾವಚಿತ್ರಕ್ಕೆ ಬೇಗ ಬನ್ನಿ. ಬಸವೇಗೌಡರು ಬನ್ನಿ, ನಿರ್ದೇಶಕರು ಬಸವೇಗೌಡರು ಹಾಗೂ ಮತ್ತಾರು ಸಿದ್ಧವಾಗಿದ್ದಾರೆ ಎಲ್ಲ ಕಲಾವಿದರು ಬನ್ನಿ ಒಂದು ಭಾವಚಿತ್ರಕ್ಕೆ. ಹೌದಾ? ಸರಿ ಸರಿ ಸರಿ. ಎಂತಹ ಒಂದು ಅತ್ಯದ್ಭುತವಾದ ವೇದಿಕೆ. ಗಣ್ಯರು, ಈ ಸಂಸ್ಥೆಯ ಪದಾಧಿಕಾರಿಗಳು, ಸರ್ ಒಂದೇ ಮಾತಿನಲ್ಲಿ ತಮಗೆಲ್ಲ ನಾವು ಆಭಾರಿಗಳಾಗಿದ್ದೇವೆ. ನಮ್ಮ ವರಲಕ್ಷ್ಮಿ ಮುನಿರತ್ನ ಹಾಗೂ ಬುಲೆಟ್ ನಿಂಗಣ್ಣವರ ಪರವಾಗಿ, ಇಡೀ ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಪರವಾಗಿ ಹಾಗೂ ಇಲ್ಲಿ ಬಂದು ನೆಲೆಸಿದ ಎಲ್ಲ ಪ್ರೇಕ್ಷಕ ಪ್ರಭುಗಳ ಪರವಾಗಿ ನಿಮಗೆ ಅನಂತಾನಂದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೇನು ನಿಂಗಣ್ಣವರು, ಬುಲೆಟ್ ನಿಂಗಣ್ಣವರು ದಯವಿಟ್ಟು ಸರ್ ಒಂದೇ ನಿಮಿಷ ನಮ್ಮ ನಿಂಗಣ್ಣವ್ರಿಗೊಂದು ಗುರುಗಳೇ. ಒಂದು ಚಪ್ಪಾಳೆ. ಇಬ್ಬರು ಕೂತಿರಲ್ಲ, ಇಬ್ಬರು ಮಹನೀಯರು. ಒಬ್ಬರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಇನ್ನೊಬ್ಬರು ರಾಜಗುರುಗಳು ಆಂಗ್ಲ ಭಾಷೆಯಲ್ಲಿ ಅಷ್ಟು ಪ್ರಭುತ್ವ ಇದ್ದು ಕನ್ನಡದ ಪ್ರೇಮ ಅವ್ರು ನೋಡಿ ಎಷ್ಟಿದೆ. ಹಂಗಾಗಿ ಇಬ್ಬರು ಮಹನೀಯರಿಗೂ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಮತ್ತೊಬ್ಬ ಯುವ ಪ್ರತಿಭೆ, ಕರ್ನಾಟಕ ಕಂಡಂತ ಶ್ರೇಷ್ಠ ನಿರ್ದೇಶಕರಾದ ಮಂಜುನಾಥ್ ಪಾಂಡವಪುರ ಅವರಿದ್ದಾರೆ. ದಯಮಾಡಿ ವೇದಿಕೆಗೆ ಬಂದು ಕರ್ನಾಟಕದ ಶ್ರೇಷ್ಠ ನಿರ್ದೇಶಕರು ಯುವ ಪ್ರತಿಭೆ ಮಂಜುನಾಥ್ ಪಾಂಡವಪುರ ದಯಮಾಡಿ ಬಂದು ಪ್ರೀತಿಯ ಉಡುಗೊರೆ ಸ್ವೀಕರಿಸಬೇಕು. ನಮಗೇನು ಬೇಡ, ಬಾರಣ. ನಿರೂಪಕರಾದ ಶ್ರೀ ರಾಮಕೃಷ್ಣಯ್ಯನವ್ರಿಗೂ ಸಹ ಸನ್ಮಾನ ಮಾಡ್ತಾ ಇದ್ವಿ, ದಯವಿಟ್ಟು ಸ್ವೀಕರಿಸಬೇಕು.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶಿವರಾತ್ರಿ ನಾಟಕ ಆರಂಭ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಅತ್ಯದ್ಭುತವಾದ ಈ ಒಂದು ನಾಟಕವನ್ನು ನಾವೆಲ್ಲ ವೀಕ್ಷಣೆ ಮಾಡೋಣ. ಪೌರಾಣಿಕ ನಾಟಕದಲ್ಲಿ ತಮ್ಮದೇ ಆದಂಥ ಒಂದು ಕಂಚಿನ ಕಂಠದಲ್ಲಿ ವಿದುರ ಪಾತ್ರ ಆಗಿರ್ಬೋದು, ಯಾವುದೇ ಪಾತ್ರ ಕೊಟ್ಟರು ಕೂಡ ಮಾಡಿದ ಗಂಗನ ಪಟೇಲ್ ಬಂದಿದ್ದಾರೆ. ತಡವ ಬಂದರೂ ಕೂಡ ಈ ಸಂಘದ ಮೇಲೆ ಅಭಿಮಾನವನ್ನು ಇಟ್ಟು ಬಂದಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ದಯಮಾಡಿ ಇನ್ನೂ ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಸ್ವಾಮೀಜಿಯವರ ಸಮ್ಮುಖದಲ್ಲಿ ಅವರುಗಳಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಪುಟ್ಟ ಕನ್ನಡದ ಮಾಲಿಕೆಯನ್ನು ಅರ್ಪಿಸಿ ಅವರಿಗೆ ಗೌರವ ಸೂಚನೆ ಮಾಡಬೇಕು. ಇವತ್ತು ರಂಗಭೂಮಿ ಉಳಿಬೇಕಾದ್ರೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಗಂಗರಾಜವರು ಭಾಳ ಸುಪ್ರಸಿದ್ಧ ಕಲಾವಿದರು. ನಿಜಕ್ಕೂ ನಾವು ವಾಟ್ಸಪ್ ನೋಡ್ತಾ ಇರ್ತೀವಿ, ಅವರ ಧ್ವನಿ, ಅವರ ಒಂದು ಸಾಧನೆ ಏನು ರಂಗಭೂಮಿಲಿ ಅಂತ ತಾವೆಲ್ಲ ನೋಡ್ಬೋದು. ಭಾಳ ಅದ್ಭುತವಾಗಿ ಮಾಡ್ತಾರೆ. ವಿದುರ ಪಾತ್ರ ಅಂತ ಅವ್ರಿಗೆ ನಿಜ ಜೀವನದಲ್ಲಿ ಇವತ್ತು ಈಗ ಬಂದಿದ್ದಾರೆ. ವಿದುರ ಹಿಂದಿನ ಕಾಲದಲ್ಲಿ ಇದ್ದವ್ರು ಪುಣ್ಯ ಪುರುಷರು ಅಂತ ಹೇಳಿ ಅನ್ಕೋಬೋದು ಅಂಥವ್ರು ಬಂದಿದ್ದಾರೆ. ಮಾಡಿದ್ದಾರೆ. ಹಾಗೆ ಮಹಿಳಾ ಕಲಾವಿದೆಯಾದಂಥ ಮಂಜುಳಾ ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿತ್ತು. ಮಂಜುಳಾ ಅವರು ಪೌರಾಣಿಕ ನಾಟಕದ ಹೆಸರಾಂತ ಕಲಾವಿದರವರು. ಕಳೆದ 2-3 ದಿನದ ಒಳ್ಳೆ ಪಾತ್ರವನ್ನು ಮಾಡಿದ್ರು. ದ್ರೌಪದಿ, ಕುಂತಿ, ಗಾಂಧಾರಿ ಯಾವುದೇ ಪಾತ್ರವನ್ನು ಕೊಟ್ಟರು ಕೂಡ ತಮ್ಮ ಸಿರಿಕಂಠದಿಂದ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವವನ್ನು ತುಂಬುತ್ತಾರೆ. ದಯಮಾಡಿ ವೇದಿಕೆ ಬರಬೇಕು. ತಾವೆಲ್ಲರೂ ಕೂಡ ಈ ನಾಟಕ ಅದ್ಭುತವಾದ ನಾಟಕ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರ್ತಕ್ಕಂಥ ಶಿವರಾತ್ರಿ ಮತ್ತು ಜಯಕುಮಾರ ಸ್ವಾಮಿ ಕೂಡ ಭಾಳ ಅದ್ಭುತವಾದಂಥ ನಾಟಕ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರಶಸ್ತಿಯನ್ನು ಪಡೆದಿದೆ. ಜಯಕುಮಾರ ಸ್ವಾಮಿ ಅವರಿಗೆ ಪುಷ್ಪ ಮಾಲಿಕಂತಿಗೆ ಮಾಲಾತ್ ಮಾಡಬೇಕು. ಕೊಡಿ. ಈಗ ಒಂದೆರಡು ಮಾತಾಡಬೇಕು ಅಣ್ಣವರು. ದಯಮಾಡಿ ಗುರೂಜಿಯವರಿಗೆಲ್ಲ ಮಾತಾಡ್ತಾರೆ. ಅಷ್ಟು ಮಾಡಿದೆ ಹಾಂ ಮಾಡಿಬಿಡಿ. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮತಿ ವರಲಕ್ಷ್ಮಿಯವರು ಮತ್ತು ಅವರ ಬಳಗ. ಈಗಾಗಲೇ ಸುಮಾರು 15 ಜನಕ್ಕೆ ನನ್ನನ್ನು ಸೇರಿಸಿ ಒಂದು ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದಾರೆ. ಈ ಒಂದು ತಂಡ ಕೇಂದ್ರ ಮಟ್ಟದಲ್ಲಿ ನಡೀತಾ ಇದೆ. ಹಿಸ್ಟಾರಿಕಲ್ ಡ್ರಾಮಾ ಇವೆಲ್ಲ ಮಾಡ್ತಾ ಇದ್ದಾರೆ. ಜಯಕುಮಾರ ಸ್ವಾಮಿ ನಾಟಕ ಮಿನಿಸ್ಟ್ರಿ ಆಫ್ ಕಲ್ಚರಲ್ ನ್ಯೂ ಡೆಲ್ಲಿ ಅಲ್ಲಿ ಅವರು ಕೂಡ ಇದನ್ನ ನೋಂದಾಯಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಅನುದಾನವನ್ನು ಕೂಡ ಕೊಡ್ತಾ ಇರೋದು ಅಂತ ಗೊತ್ತಾಗ್ತಾ ಇದೆ. ನಿಜಕ್ಕೂ ಅವರ ವರಲಕ್ಷ್ಮಿಯವರ ಸಾಹಸ ಭಾಳ ಅದ್ಭುತವಾಗಿದೆ. ಸ್ತ್ರೀಯಾಗಿ ಅವರು ನಡ್ಕೊಳ್ತಕ್ಕಂಥ ಅದು ರಂಗಭೂಮಿಗೆ ಅವರು ಸೇವೆ ಸಲ್ಲಿಸ್ತಾ ಇರೋದು ಅದ್ಭುತವಾಗಿದೆ. ಈಗ ಹಿರಿಯರಿಗೆ ಗೌರವಪೂರ್ವಕವಾಗಿ ಸನ್ಮಾನ. ಪಟೇಲ್ ಗಂಗರಾಜರವರು ಪ್ರಥಮವಾಗಿ ಎಲ್ಲರ ಆಶೀರ್ವಾದಗಳು ಬನ್ನಿ. ಹಾಂ ಹಾಕಿ. ನಾನು ಆಗಲೇ ಹೇಳಿದಾಗೆ ಇವತ್ತು ರಂಗಭೂಮಿ ಇನ್ನೂ ಉಳಿದಿದೆ, ಬೆಳೀತಾ ಇದೆ ಅಂತ ಕಾರಣಕರ್ತರು ಇಂತಹ ಮಾನ್ಯರು. ಅವರಿಂದ ಗ್ರಾಮಾಂತರದಲ್ಲಿರ್ಬೋದು, ಬೆಂಗಳೂರು ನಗರದಲ್ಲಾಗ್ಬೋದು, ಎಲ್ಲೇ ಆದರೂ ಕೂಡ ಅವರನ್ನು ಆ ಪಾತ್ರ ಕರೆಸ್ತಾರೆ. ಬಂದು ಪಾತ್ರ ಅಚ್ಚುಕಟ್ಟಾಗಿ ಮಾಡಿ ಆ ವಿದುರ ಮಹಾಶಯನಿಗೆ ಅವರ ಸಮರ್ಪಣೆ ಮಾಡಿಕೊಂಡು ಹೋಗ್ತಾರೆ ಪಟೇಲ್ ಗಂಗರಾಜರವರು. ಅವರಿಗೆ ಈ ಪುಷ್ಪ ಮಾಲಿಕೆಯನ್ನು ಅರ್ಪಿಸೋದ್ರ ಮೂಲಕ ಈ ಒಂದು ಅಮ್ಮನ ಮಡಿಲು ಸಾಮಾಜಿಕ ಸಂಸ್ಥೆಯಷ್ಟು ಗೌರವ ಸಮರ್ಪಣೆ ಮಾಡ್ತಾ ಇದ್ದೆ ಗಂಗಣ್ಣವ್ರಿಗೆ. ಹೋಗಿ ವರಲಕ್ಷ್ಮಿ ಮುಂದೆ ಅಂತ್ಕೊಳ್ಳಿ ಬಗ್ಗೆ. ತಾವೆಲ್ಲರೂ ಕೂಡ ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಕಲಾಬಂಧುಗಳು ಕಾತರರಾಗಿದ್ದೀರಾ. ಇದು ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ನಾಟಕಕ್ಕೆ ನಿರ್ದೇಶಕರಾದಂಥ ಬಸವೇಗೌಡರು ರೆಡಿ ಇದ್ದೀವಿ ನಮ್ಮ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಾಗಿ ಕೂಡ ನಮ್ಮ ಸಂಪ್ರದಾಯ ಏನು ಅಂತಂದರೆ ಹಿಂದೂ ಸಂಪ್ರದಾಯ ಸನಾತನ ಧರ್ಮ ಯಾವುದೇ ಕಾರ್ಯಕ್ರಮ ಆಗಿರಲಿ ಒಂದು ಗಣ್ಯ ಮಾರನ್ನು ಕರೆಸಿ ಈ ಒಂದು ಪುಷ್ಪ ಮಾಲಿಕೆಯನ್ನು ಅವರಿಗೆ ಅರ್ಪಿಸುವ ಮೂಲಕ ಒಂದು ಸಂಘಕ್ಕೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅವರ ಆಶಯ ಮಾಡ್ತಾರೆ. ಈಗ ಮಾಯಣ್ಣವ್ರಿಗೆ ಕಲಾ ಪೋಷಕರು ಕಲಾ ಬಂಧುಗಳು ಆಗಿರ್ತಕ್ಕಂಥ ಮಾಯಣ್ಣವ್ರಿಗೆ ಸಂಘದ ವತಿಯಿಂದ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿ ಅವರಿಗೆ ಗೌರವ ಸೂಚನೆ ಮಾಡ್ತಾ ಇದ್ದಾರೆ ಶ್ರೀಮತಿ ವರಲಕ್ಷ್ಮಿ ಮತ್ತು ಅವರ ಒಂದು ಟ್ರಸ್ಟ್ನ ಪದಾಧಿಕಾರಿಗಳು.
ನಮ್ಮ ದುರ್ಯೋಧನ ಪಾತ್ರಧಾರಿ ರಾಮ 22 ತಾರೀಕು ನಾಳೆ ನಾಟಕ ಇದೆ ನಮ್ಮ KG ನಾರಾಯಣ ಅವ್ರದ್ದು. ಇವರು ಒಬ್ಬರು ರಂಗಭೂಮಿ ಇವತ್ತು ಉಳಿಯೋದಕ್ಕೆ ಬೆಳೆಸೋದಕ್ಕೆ ಎಲ್ಲದೂ ಕೂಡ ಇವತ್ತು ತುಮಕೂರು ಜಿಲ್ಲೆ ಒಂದು ಪುಟ್ಟ ಗ್ರಾಮದಿಂದ ಬಂದು ಡ್ರಾಮಾ ಸೀನರಿ ಕೂಡ ಕಷ್ಟ ಬಿದ್ದು ಸಾಲ ಸೋಲ ಮಾಡಿ ಒಂದು ರಂಗಸಜ್ಜಿಕೆಯನ್ನು ತಯಾರು ಮಾಡಿ ಇವತ್ತು ಎಷ್ಟೇ ಕೊಡಲಿ ದುಡ್ಡು ಉಪದ್ರವ ಮಾಡಿ ಸಂತೋಷ ಮಾಡಿ ಅಂತೇಳಿ ಒಪ್ಕೊಂಡು ಮಾಡ್ತಾರೆ. ಅವರು ಕೂಡ KG ನಾರಾಯಣ ಜೊತೆಗಿದ್ದಾರೆ. ಸಂತೋಷ. ವರ್ಷಕ್ಕೊಂದ್ಸರಿ ಊರಬ್ಬ ಮಾಡ್ತಾರೆ. ಊರಿನಲ್ಲಿ ಬಂಧುಗಳನ್ನು ಕರೆಸಿ ಅವ್ರಿಗೆಲ್ಲ ಒಳ್ಳೆ ಅಚ್ಚುಕಟ್ಟಾದ ಭೋಜನವನ್ನು ಏರ್ಪಡಿಸಿ ನಾಟಕವನ್ನು ಏರ್ಪಡಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ KG ನಾರಾಯಣರವರು. ಕಲಾಭಿಮಾನಿಗಳ ಪ್ರೋತ್ಸಾಹ ಇಲ್ಲ ಅಂತಂದರೆ ನಾವು ನಾಟಕ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸಾಮಾಜಿಕ ಇರಲಿ, ಐತಿಹಾಸಿಕ ಇರಲಿ, ಪೌರಾಣಿಕ ಇರಲಿ, ಯಾವುದೇ ನಾಟಕ ಮಾಡಿದ್ರು ಕೂಡ ತಾವೆಲ್ಲ ಬಂದು ಕುಳಿತು ನಮ್ಮ ಜೊತೆ 1 ಗಂಟೆ 2 ಗಂಟೆ ಕಾಲ ಕಳೆದ್ರೆ ನಮ್ಮ ಕಲಾವಿದರಿಗೆ ಒಂದು ತುಂಬ ಸಂತೋಷ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ರಾಮಸ್ವಾಮಿ ಅವರು ವೇದಿಕೆಗೆ ಬರಬೇಕು. ರಾಮಸ್ವಾಮಿ ರಾಮಸ್ವಾಮಿಯವರು ದಯಮಾಡಿ ಬನ್ನಿ. ಸತ್ಯನಾರಾಯಣ ಬಂದರು. ಇವರು ಕೂಡ ಮೊನ್ನೆ ತಾನೇ ಬೇಲಿಗೆ ಹೋಗಿ ನಾಟಕವನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಅಭಿಮಾನ ರಂಗಭೂಮಿ ಅಂತಂದರೆ ಅವರಿಗೆ ಸಂಜೆ ಬೆಳಗ್ಗೆ ಆಗಲಿ ಕೂಡ ಕಲಾಕ್ಷೇತ್ರ ನಾವೆಲ್ಲ ಇರ್ತೀವಿ ಇಲ್ಲಿ. ಅದರಿಂದ ನಮ್ಮಗಳ ಈ ಒಂದು ಇರೋದ್ರಿಂದ ಕಲಾಕ್ಷೇತ್ರದಲ್ಲಿ ಪೌರಾಣಿಕ ನಾಟಕಗಳು ಬೆಳ್ಕೊಂಡು ಬರ್ತಾ ಇದೆ, ಉಳ್ಕೊಂಡು ಬರ್ತಾ ಇದೆ. ಬರೆದಿರುವಂಥ ನಾಟಕ ಶಿವರಾತ್ರಿ ಇನ್ನೇನು ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಈ ನಾಟಕ ಒಂದು ರೀತಿಯ ಅಬ್ಸರ್ವ್ ಡ್ರಾಮಾ. ನಿಮಗೆ ಇಡಿಯಾಗಿ ನೋಡಿದ್ರಷ್ಟೇ ಅರ್ಥ ಆಗುತ್ತೆ. ಪ್ರೇಕ್ಷಕರಿಗೆ ನಾಟಕಕ್ಕೆ ಪ್ರದರ್ಶನಕ್ಕೆ ಪ್ರೇಕ್ಷಕರು ಅಡಚಣೆಯಾಗದಂತೆ ತಮ್ಮ ಜಂಗಮವಾಣಿಗಳನ್ನು ನಿಷ್ಕ್ರಿಯಗೊಳಿಸಿ, ಚಿಕ್ಕ ಮಕ್ಕಳು ಏನಾದರೂ ಕಿರ್ಚಾಟ ಅಚ್ಚೆ ಮಾಡೋರು ಏನಾದರೂ ಅವ್ರನ್ನ ಕರ್ಕೊಂಡು ದಯವಿಟ್ಟು ಹೊರಗಡೆ ಹೋಗಿ. ಮಧ್ಯದಲ್ಲಿ ಪ್ರೇಕ್ಷಕರು ಮೊಬೈಲ್ ಫೋನಲ್ಲಿ ಮಾತಾಡೋದು, ಕಲಾವಿದರಿಗೆ ತೊಂದರೆ ಕೊಡೋದು ಇದನ್ನು ಮಾಡಬೇಡಿ. ಈಗ ನಾಟಕ ಇಡಿಯಾಗಿ ನೋಡಿದಾಗ ಈ ನಾಟಕದ ನಿಮಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ದಯವಿಟ್ಟು ನಾವು ಇಷ್ಟು ದಿನ ಶ್ರಮ ವಹಿಸಿದ್ದಕ್ಕೆ ನಮ್ಮ ಚಿತ್ತಬಿತ್ತಿಯಲ್ಲಿರ್ತಕ್ಕಂಥದ್ದನ್ನು ನಿಮ್ಮ ಚಿತ್ತಬಿತ್ತಿಗೆ ಪ್ರವಹಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶ್ರಮಕ್ಕೆ ನಿಮ್ಮ